ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಲಾದಗಿ ಗ್ರಾಮದಲ್ಲಿ ಶ್ರೀಶೈಲ ಪಾದಯಾತ್ರಾದಿಗಳಿಗೆ ಭಕ್ತಿಯ ಸೇವೆಯನ್ನು ಕೊಡ್ತಾ ಇದ್ದಾರೆ ಕಲಾದಗಿಯ ಸದ್ಭಕ್ತರು. ನೋಡೋಣ ಬನ್ನಿ. ಪಾದಯಾತ್ರಿಕರು ಕಂಬಿಯ ಸಮೇತವಾಗಿ ಶ್ರೀಶೈಲಕ್ಕೆ ಹೋಗುತ್ತಾರೆ. ಶ್ರೀಶೈಲ ಪಾದಯಾತ್ರಾದಿಗಳಿಗೆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದ ಕಲಾದಗಿ ಗ್ರಾಮದಲ್ಲಿ ದೈವ ಮಂಡಳಿಯವರು ಹಾಗೂ ಸದ್ಭಕ್ತ ಮಂಡಳಿಯವರು ಹಣ್ಣು ಬೆಳೆಗಾರರ ವಿದ್ಯಾಸಂಸ್ಥೆಯ ಜಾಗದಲ್ಲಿ ಹಾಗೂ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ದಣಿದು ಬಂದ ಪಾದಯಾತ್ರಿಕರಿಗೆ ಸ್ನಾನ, ಊಟ ಹಾಗೂ ವಿಶ್ರಾಂತಿ ಮಾಡಲು ಸೌಲಭ್ಯವೂ ಕೂಡ ಇಲ್ಲಿದೆ. ತಾವು ಈಗ ನೋಡ್ತಾ ಇರುವುದು ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವನ್ನು ಕೃತಕವಾಗಿ ಪ್ರತಿಷ್ಠಾಪಿಸಿದ್ದಾರೆ. 2 ಹೊತ್ತು ಪೂಜಾದಿಗಳನ್ನು ಮಾಡುತ್ತಾರೆ. ಇಲ್ಲಿ 2 ದಿನದ ಕಾರ್ಯಕ್ರಮ ಮುಗಿದ ನಂತರ ಈ ಮೂರ್ತಿಯನ್ನು ಸ್ಥಳಾಂತರಿಸುತ್ತಾರೆ. ಇಲ್ಲಿ ಭಕ್ತಾದಿಗಳಿಗೆ ಯಾವುದೇ ಕುಂದು ಕೊರತೆ ಇಲ್ಲದಂತೆ ಇಲ್ಲಿ ಹೆಚ್ಚಿನ ಸೌಲಭ್ಯವನ್ನು ಕಲಾದಗಿ ಗ್ರಾಮದಲ್ಲಿ ಕೊಡ್ತಾರೆ. ಕೇಳೋಣ ಬನ್ನಿ, ಎಷ್ಟು ದಿನ ಇರುತ್ತದೆ? ಸ್ಥಳೀಯ ಸದ್ಭಕ್ತ ಮಂಡಳಿಯವರು ಹೇಳುವ ಪ್ರಕಾರ ದಿನದ 24 ಗಂಟೆಗಳ ಕಾಲ ಇಲ್ಲಿ ಅನ್ನ ಸಂತರ್ಪಣೆ ಸೇವೆ ಮುಂದುವರಿತಾ ಇರ್ತದೆ. ಲಕ್ಷಗಟ್ಟಲೆ ಜನ ಬರುವುದರಿಂದ ಅವರಿಗೆ ನಾವು ಹೆಚ್ಚಿನ ಸೌಲಭ್ಯವನ್ನು ಕೊಡುವುದರಿಂದ ನಮಗೆ ಮಲ್ಲಯ್ಯನು ಸೇವೆ ಮಾಡಿದಂತೆ ಆಗುತ್ತದೆ ಅಂತ ಸದ್ಭಕ್ತ ಮಂಡಳಿಯವರು ಹೇಳ್ತಾರೆ. ಇಲ್ಲಿ ಊಟ ಕುಂತಹ ಭಕ್ತರು ಡ್ರೆಸ್ ಕೋಡ್ ಮಾಡಿದ್ದಾರೆ ಮತ್ತು ಇಲ್ಲಿ ಶುದ್ಧ ನೀರು ಅಂದರೆ ಫಿಲ್ಟರ್ ನೀರು ಕೊಡುವಂಥ ಸೌಲಭ್ಯವೂ ಕೂಡ ಈ ಭಾಗದಲ್ಲಿ ಮಾಡಿದ್ದಾರೆ. ತಾವು ಕೂಡ ನೋಡಬಹುದು. ಆರೋಗ್ಯ ಸೇವೆ ಅಂತಂದ್ರೆ ದವಾಖಾನೆ ದಾರಿ ಮಧ್ಯದಲ್ಲಿ ನಡೆದುಕೊಂಡು ಬರತಕ್ಕಂಥ ಭಕ್ತಾದಿಗಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಆದರೆ ಇಲ್ಲಿ ಸ್ಥಳೀಯ ವೃತ್ತಿನಿರತ ವೈದ್ಯರು ತಮ್ಮ ಕ್ಲಿನಿಕ್ಗಳನ್ನು 1-2 ದಿನಗಳ ಮಟ್ಟಿಗೆ ರಜೆಯನ್ನು ಹಾಕಿ ಮಲ್ಲಯ್ಯನ ಸೇವೆ ಮಾಡಿದಂತೆ ಆಗುತ್ತದೆ ಎಂದು ಭಕ್ತಿ ಭಾವದಿಂದ ಪಾದಯಾತ್ರಾದಿಗಳಿಗೆ ಚಿಕಿತ್ಸೆಯನ್ನು ಕೊಡಲು ಬಂದಿದ್ದಾರೆ. ನನ್ನ ಸ್ನೇಹಿತರು ಮತ್ತು ನನ್ನ ಹಿತೈಷಿಗಳು ಮತ್ತು ಅನುಭವಿಯ ಹೊಂದಿದಂಥ ವೈದ್ಯರು ಕೂಡ ಇಲ್ಲಿದ್ದಾರೆ. ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ನಾನು ಕೂಡ ಇಲ್ಲಿ 10 ವರ್ಷದಿಂದ ಸೇವೆ ಮಾಡಿ ಹೋಗಿದ್ದೀನಿ. ಈಗ ಯೂಟ್ಯೂಬರ್ ಆಗಿ ಬಂದೀನಿ. ಅವರ ಅನಿಸಿಕೆಯನ್ನು ಕೇಳೋಣ ಬನ್ನಿ. ನಾವು ಕಳೆದ ಒಂದು 10 ವರ್ಷದಿಂದ ವೈದ್ಯಕೀಯ ಸೇವೆಯನ್ನು ಪಾದಯಾತ್ರಿಗಳಿಗೆ ದಿನದ 24 ಗಂಟೆಗಳ ಕಾಲ ಈ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಸೇವೆಯನ್ನು ಕೊಡ್ತಾ ಬರುತ್ತಿದ್ದಾರೆ. ಅಂದರೆ ಹಗಲಿ ಪಾಳಿಯಲ್ಲಿ ಒಂದಿಷ್ಟು ವೈದ್ಯರು, ರಾತ್ರಿ ಪಾಳಿಯಲ್ಲಿ ತಾವು ನೋಡ್ತಾ ಇರಬಹುದು ಒಂದಿಷ್ಟು ವೈದ್ಯರು ವೈದ್ಯಕೀಯ ಸೇವೆಯನ್ನು ಪೂರೈಸುತ್ತಿದ್ದಾರೆ. ದಾರಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ ಅವು ಗಾಯಗಳನ್ನು ಡ್ರೆಸ್ಸಿಂಗ್ ಮಾಡುವುದಲ್ಲದೆ ಮತ್ತು ಅವರಿಗೆ ಚಿಕಿತ್ಸೆಯನ್ನು ಕೊಡುತ್ತಿದ್ದಾರೆ. ನಾವೀಗ ಹೊರಗಡೆ ಬಂದಿದ್ದೇವೆ. ಈಗ ಒಂದು ಜಾತ್ರೆಯ ಕಂಡಂತೆ ಕಾಣುತ್ತಿದೆ ನಮಗೆ. ಇಲ್ಲಿ ಪಾದರಕ್ಷೆಗಳು ಹಾಗೂ ಬಟ್ಟೆಗಳು ನನ್ನ ಸ್ನೇಹಿತ ಕೂಡ ಬಟ್ಟೆ ಮಾಡ್ತಿದ್ದ. ಅಂಗಡಿ ಹಚ್ಚಿರಿ ಹುಡುಗರು. ಮತ್ತೆ ಒಳಗೆ ಹೋಗೋಣ ಬರ್ರಿ, ನೋಡೋಣ. ಇಲ್ಲಿ ಸೇವಾ ಸಮಿತಿಯು ಕೂಡ ಇದೆ. ಹಾಗೆ ಇಲ್ಲಿ ಸಂಗೀತ ಹಾಡಲು ವೇದಿಕೆಯು ಕೂಡ ಇದೆ. ಎಲ್ಲ ದೂರಿಂದ ಬಂದಂಥ ಪಾದಯಾತ್ರಿಗಳು ಇಲ್ಲಿ ಸಂಗೀತ ಸೇವೆಯನ್ನು ಮಾಡಿ ಹೋಗುತ್ತಾರೆ. ಕಲಾದಗಿಯ ದೈವ ಮಂಡಳಿ ಹಾಗೂ ಸದ್ಭಕ್ತ ಮಂಡಳಿಯ ಪರವಾಗಿ ನಾನು ಈ ವಿಡಿಯೋ ಮುಖಾಂತರ ಪಾದಯಾತ್ರಾದಿಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ, ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅನ್ನ ಸಂತರ್ಪಣೆಯ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿ ಸಂತೃಪ್ತರಾಗಿ ಇಲ್ಲಿ ವಿಶ್ರಾಂತಿ ಹಾಗೂ ಪ್ರಸಾದವನ್ನು ಸವಿದುಕೊಂಡು ಹೋಗಬೇಕಾಗಿ ವಿನಂತಿ. ಇದು ನಿಮ್ಮ ಸೇವೆಯಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನ ಸೇವೆ ಎಂದು ಇಲ್ಲಿನ ಜನ ತಮ್ಮ ಸೇವೆ ಮಾಡುತ್ತಾರೆ. ನಮಸ್ಕಾರ. ನನ್ನ ಸ್ನೇಹಿತರು ಕೂಡ ಇಲ್ಲಿದ್ದರು. ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ಅಕ್ಕ ತಂಗಿಯರು ಹಾಗೂ ತಾಯಂದಿರು ಕೂಡ ಹೆಚ್ಚಿನ ಸೇವೆ ಮಾಡಲು ಬಂದಿರುತ್ತಾರೆ. ತಾವು ಕೂಡ ಇಲ್ಲಿ ನೋಡಬಹುದು. ಎಲ್ಲರೂ ಕೂಡ ಭಕ್ತಿಯಿಂದ ಅಡಿಗೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಮತ್ತು ಇಲ್ಲಿ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಇದು ಹಣ್ಣು ಬೆಳೆಗಾರರ ವಿದ್ಯಾಸಂಸ್ಥೆಯ ಶಾಲೆಯ ಆವರಣ. ಎಲ್ಲ ಪಾದಯಾತ್ರಿಗಳು ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಅವರಿಗೆ ವಾಹನಗಳನ್ನು ಇಲ್ಲಿ ಪಾರ್ಕಿಂಗ್ ಮಾಡಕ್ಕೆ ಅನುಕೂಲತೆ ಇದೆ. ಮತ್ತು ಶಿಕ್ಷಣ ಸಂಸ್ಥೆಯವರು ಕೂಡ ಇವರಿಗೆ ತುಂಬಾ ಸಹಾಯ ಮಾಡ್ತಾರೆ. ಶಾಲೆ ರಜಾ ಇರುವುದರಿಂದ ಇನ್ನೂ ಹೆಚ್ಚಿನ ಅನುಕೂಲತೆಗಳು ಹೆಚ್ಚಾಗಿವೆ. ತಾವು ಈಗ ನೋಡ್ತಾ ಇರಬಹುದು. ಇಲ್ಲಿ ವಿಶೇಷವೇನೆಂದರೆ ಮೊಬೈಲ್ ಚಾರ್ಜ್ ಮಾಡಕ್ಕೆ ತುಂಬಾ ಅನುಕೂಲ ಇದೆ.
ಮತ್ತು ಇಲ್ಲಿ ಚಿಕ್ಕ ಗಿಡಗಳು ಅದಾವ, ಗಿಡಗಳ ನೆರಳಿಗೆ ಮೊಬೈಲ್ ಚಾರ್ಜರ್ ಮಾಡಕ್ಕೆ ಅನುಕೂಲ ಐತಿ. ಒಂದು ಸಾಕೆಟಿಗೆ ಅಂದ್ರೆ ಒಂದು ಬೋರ್ಡಿಗೆ 80-90 ಸ್ವಿಚ್ಗಳವ, ಕುರ್ಚಿ ಅದಾವ, ಅವ್ರ ನೆರಳು ಐತಿ, ಅವ್ರ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡ್ರಿ ಮಸಾಜ್ ಮಾಡಾಕ್ತಾರೆ. ನಾನು ಸಣ್ಣವಿದ್ದಾಗ ಈ ತರ ಮಸಾಜ್ ಮಾಡ್ತಿದ್ವಿ ಪಾದಯಾತ್ರೆಗಳಿಗೆ. ಇಲ್ಲಿ ಸ್ಥಳೀಯರು ನಮಗೂ ಒಂದು ಮಲ್ಲಯ್ಯನ ಸೇವಾ ಮಾಡಕ್ ಅವಕಾಶ ಸಿಗ್ತತನ, ಈ ಕಾರ್ಯಕ್ರಮದಲ್ಲಿ ನಮಗೂ ಒಂದು ಕೆಲಸ ಕೊಡ್ತಾರ ಅನ್ನೋ ಒಂದು ಭಕ್ತಿಯಿಂದ ಬಂದಿರ್ತಾರ. ತಮ್ಮ ತಮ್ಮ ಇಚ್ಛಾನುಸಾರವಾಗಿ ಅಡಿಗೆ ಕೆಲಸ ಮತ್ತು ಇನ್ನಿತರ ಕೆಲಸಗಳನ್ನು ಮಾಡ್ತಾರ. ಇದು ಗುರು ಹಿರಿಯರು ಕೂಡ ಇಲ್ಲಿ ಕುಂತು ಮಾರ್ಗದರ್ಶನ ಮಾಡ್ತಿರ್ತಾರ. ನಾನು ವಿಡಿಯೋ ಮಾಡುವ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ರವೀಂದ್ರ ಅಪ್ಪಾಜಿ ಅವರ ಭೇಟಿ ಆಯಿತು. ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡಿನಿ. ಇವರು ಯಾರಂತಂದ್ರೆ ಸದಾಶಿವ ಅಪ್ಪಾಜಿ ಬಬ್ಲಾಜಿ ಅವರ ಕಾಲಜ್ಞಾನವನ್ನು ಸಾರುವಂತಹ ರಾಮದುರ್ಗ ತಾಲೂಕಿನ ಬುದ್ನಿಯ ಅಪ್ಪಾಜಿಯವರು ಇವರಾಗಿದ್ದಾರೆ. ಇವರು ಶ್ರೀಶೈಲ ಮಲ್ಲಿಕಾರ್ಜುನ ಸೇವಾ ಸಮಿತಿ ಕಲಾದಿಗೆ ಅವರು ಇಷ್ಟೊಂದು ಸೌಲಭ್ಯ, ಇಷ್ಟೊಂದು ಸೇವೆ ಮಾಡುವುದನ್ನು ಅದು ಬಹಳ ವರ್ಷಗಳಿಂದ ಮಾಡ್ತಾರೆ ಅನ್ನೋದನ್ನು ಕೇಳಿ ನನ್ನ ಜೊತೆ ಒಂದೆರಡು ಮಾತುಗಳನ್ನು ಹಂಚಿಕೊಂಡ್ರು. ಇದು ಶ್ರೀಶೈಲ ಮಲ್ಲಿಕಾರ್ಜುನನೇ ದರಳಿಗೆ ಇದು ಕಲಾದಿಗೆ ಬಂದಂತಾಗಿದೆ ಅಂತ ಹೇಳಿದರು. ಹಾಗೆ ಎಲ್ಲ ಸದ್ಭಕ್ತ ಮಂಡಳಿಯು ಕೂಡ ಇಷ್ಟೊಂದು ಶ್ರದ್ಧಾಭಕ್ತಿಯಿಂದ ಒಂದು ಜಾತ್ರೆಯ ಕಲಾದಿಯಲ್ಲಿ ನಡೆದಂತಾಗಿದೆ ಅಂತ ಹೇಳ್ತಾ ನಮಗೆಲ್ಲ ಒಳ್ಳೆಯದನ್ನು ಹರಿಸಿದರು. ಸರ್ವೇ ಜನ ಸುಖಿನೋ ಭವಂತು. ಶ್ರೀಶೈಲ ಮಲ್ಲಿಕಾರ್ಜುನ ತಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನಮಸ್ಕಾರ ಬಂಧುಗಳೇ.